ಯಮ್ಮ ಯಮ್ಮ ಅತ್ತಿಗೆ ಜೈಲಿಗೆ ಹೋಗಿದ್ರಲ್ಲ ಅವರು ಜೈಲಿಂದ ಹೊರಕ್ ಬಂದ್ರೇನಮ್ಮ ಬಂದ ಇಲ್ವಾ ಏನು ಗೊತ್ತಾಗ್ಲಿಲ್ವಲ್ಲಮ್ಮ. ಅವಳು ಜೈಲಿಂದ ಬಂದಾದ್ರೂ ಬರ್ಲಿ ಬಿಟ್ಟಾದ್ರೂ ಬಿಡ್ಲಿ ಅದನ್ನ ಕಟ್ಕೊಂಡು ನಿನಗೇನೇ ಆಗ್ಬೇಕು? ನಮ್ಮ ಮನೆ ಮರ್ಯಾದೆ ತೆಗೆದು ಜೈಲಿಗೆ ಹೋಗಿರಣ್ಣ ಇನ್ನನ ಕೇಳ್ತೀಯಲ್ಲ ಬಿಡುಗಡೆ ಆಗಿ ಬಂದ್ಲಾ ಇಲ್ವಾ ಅಂತ ಹೇಳಿ. ಯಾಕೆ ಬಿಡಿಸ್ಕೊಂಬತ್ತೀಯ ನೀನೇನಾದ್ರೂ ಬಿಡ್ಲಿಲ್ಲ ಅಂತಂದ್ರೆ? ಯಮ್ಮ ನಾನೇ ಬಿಡ್ತಾನ ಅವಳನ್ನ? ಅಪ್ಪ ಅಮ್ಮ ಇದಾರಲ್ಲ ಏನಾನ ದುಡ್ಡು ಕೊಟ್ಟು ಬಿಡಿಸ್ಕೊಂಬಂದ್ರ ಹೆಂಗೆ ಅಂತ ಕೇಳಿದೆ ಅಷ್ಟೇನೆ. ಅವಳು ಜೈಲಾಗಿದ್ರೇನೆ ನನಗೂ ಸಂತೋಷ. ಅವಳು ಜೈಲ್ನಾಗನ ಇರ್ಲಿ ಮನೆಯಾಗನ ಆಗಿರ್ಲಿ ಅವಳು ಸುದ್ದಿ ಬೇಡನ ಮನೆಯಾಗೆ. ಅಷ್ಟೇನೆ ನಾನು ಹೇಳೋದು. ಹಂಗಾದ್ರೆ ಜೈಲಿಂದ ಬಿಡುಗಡೆ ಆಗಿ ಬಂದ್ಮೇಲೆ ಮನೆಗೆ ಬಿಡ್ಕೊಂಬಲ್ವೇನಮ್ಮ ನೀನು? ಅದ್ಗೆ ಯಾರ ಮನೆ ಅಂತ ಗೊತ್ತಾಳೆ? ಇದನ್ನೇನು ಧರ್ಮಛತ್ರನಿ? ಎಲ್ಲಿಗೆ ಬೇಕಂದ್ರೆ ಅಲ್ಲಿಗೆ ಹೋಗಿ ಏನ್ ಬೇಕಾದ್ರೂ ಮಾಡಿ ತಿರ್ಗಾ ಬಂದ್ ಮನೆಗೆ ಸೇರ್ಕೆ ಮಕ್ಕಿ ಅಲ್ಲ. ಜೈಲಿಗೆ ಹೋಗಿ ಬಂದಿರೋರ್ನೆಲ್ಲನ ಮನೆಗೆ ಸೇರ್ಕೆ ಮಕ್ಕೆ ನಮ್ದೇನೇನು ಮಾನ ಮರ್ಯಾದೆ ಬಿಟ್ಟಿರೋ ಮನೆ ಅನ್ಕೊಂಡೆ ಅವಳೆ ಅವಳು. ಅವ್ರಪ್ಪ ಅಂತೂ ಜೈಲಿಗೆ ಹೋಗಿದ್ದ, ಇವಳು ಜೈಲಿಗೆ ಹೋಗ್ಯಾಳೆ, ಅವ್ರ ತಾತನು ಜೈಲಿಗೆ ಹೋಗ್ಯಾವನಿ. ಅವ್ರ ವಂಶದಾಗೆ ಎಲ್ಲಾರ್ಗು ಜೈಲಿಗೆ ಹೋಗೋದೇನೋ ಬರ್ದೈತಿ ಏನೋ ಹಣೆ ಮರ್ದಾಗೆ. ನಮ್ಮ ಮನೆಗೆ ಬಂದು ಆಮೇಲೆ ನಾವು ಯಾರನ್ನ ಜೈಲಿಗೆ ಹೋಗಂಗ ಆದತ್ತು. ಇನ್ನು ಮುಂದೆ ಅವಳನ್ನಂತೂ ಮನೆಗೆ ಸೇರ್ಸಲ್ಲ. ಅವಳ ಹೆಸರು ಎತ್ತಬೇಡ ನೀನು, ಸುಮ್ಮನಿರು. ಮತ್ತೆ ಅಣ್ಣ ಏನ್ ಗತಿ? ಅಲ್ಲ ಕಣಮ್ಮ, ಅಣ್ಣಯ್ಯ ದೊಡ್ಡ ಶ್ರೀಮಂತರ ಮನೆ ಮಗಳು ಅಂತ ಹೇಳಿ ಸುಳ್ಳೇಳಿ ಮದುವೆ ಮಾಡ್ಕೊಂಡ್ ಬಂದವನಿ. ನೀನೀಗ ಏನ್ತಿನ ಮನೆಗೆ ಸೇರಿಸಲಿಲ್ಲ ಅಂತಂದ್ರೆ ಅಣ್ಣ ಸುಮ್ಮನಿರ್ತಾನ? ಹೋಗಿ ಕರ್ಕೊಂಬತ್ತಾನ ಅಷ್ಟೇ ಅವನು. ನೀನು ಬೇಡ ಅಂತಂದ್ರೆ ಅವ್ನು ಬೇಕು ಅಂತ ಕರ್ಕೊಂಬತ್ತಾನೆ. ಕರ್ಕೊಂಬಂದ್ರೆ ಅವಳು ಇಬ್ರು ಹೊರಗೆ ಗದುಮ್ತೀನಿ. ಹೋಗಪ್ಪ ನೀನು ನಿನ್ ನೆಂಟಿನ ಕರ್ಕೊಂಡು ಎಲ್ಲಾದ್ರೂ ಸಂಸಾರ ಮಾಡು, ಈ ಮನೆಗಂತೂ ನಿಮಗೆ ಜಾಗ ಇಲ್ಲ ಅಂತಾನ. ಎಲ್ಗ ಹೋಗ್ತಾನ ಅವನು? ₹1 ದುಡ್ಡಿದ್ರೆ ತಾನು ಎಲ್ಗನ ಕರ್ಕೊಂಡು ಹೋಗಕ್ಕೆ. ಕಣಮ್ಮ, ಯಾವೇ ಕಾರಣಕ್ಕೂ ಹೊತ್ತಿಗೆ ಮಾತ್ರ ಈ ಮನೆ ಮಾತ್ರ ಸೇರಿಸ್ಬೇಡ. ಹಂಗೇನೆ ಏನಂಗೇನೆ ಅವಳ ತಾಗೆ ನೆಕ್ಲೆಸ್ ಇರೋದು ಅಮ್ಮಂಗೆ ಮನೆಯಾಗಿದ್ದಾಗೂ ನೆಕ್ಲೆಸ್ ಹಾಕೊಂಡು ಹಂಗೇನೆ ನನ್ ತೋರ್ಸಿ ಹಂಗೆ ಹೊಟ್ಟೆ ಉರಿಸ್ತಾಳ ಅವಳು ನಿನ್ ಸಾಸೆ. ನನಗಂತೂ ಎಂದು ಇವ್ರಿಗೆ ಏನ್ ಒತ್ತು ಬರುತ್ತಪ್ಪ ಅಮ್ಮಂಗ ಆಗಿತ್ತು. ಹೆಂಗೋ ಒಳ್ಳೆ ಸಮಯದ ಸರಿಯಾಗಿ ತೆಗೆದಾಕೊಂಡವ್ರೆ ಅಲಸ್ಮಾಕನ್ ಕೈಯಾಗಿ. ಈಗ ನೋಡು ಜೈಲಕ್ಕೆ ಕೊಳಿತಾ ಇರ್ಬೇಕು. ಕೊಳಿಲಿ ಸುಮ್ನಿರು, ಬುದ್ಧಿ ಬರುತ್ತೆ. ಏನಂಗೇನೆ ಸಾವುಕಾರ ಮನೆ ಮಗಳು ಅಂತ ಹೇಳಿ ಕೊಪ್ಪು ತೋರ್ಸಾಳು ನನ್ನ ಮುಂದೆ ಇಲ್ಲಿ. ಅವಳ ಆಟ ನಂತಾಗ ನಡೆಯಲ್ಲ. ಏನಿದ್ರು ಅವ್ರ ಅಪ್ಪ ಅಮ್ಮ ಇಂತಾಗ ಅಷ್ಟೇನೆ ಅನಿಯತ್ರಿ ಆಟ. ಯಮ್ಮ ಯಮ್ಮ ಏನಮ್ಮ ಅಷ್ಟು ಜೋರ ಮಾತಾಡ್ತಾ ಇದ್ರ ಇಬ್ರು? ಏನೂ ಇಲ್ಲ, ನೀನು ಎಮ್ಮೆನ ಮೈ ತೊಳೆದು ನೀರು ಕುಡಿಸಿ ಹುಲ್ಲಾಕ್ ಬಂದ? ಊನಮ್ಮ, ಹುಲ್ಲಾಕ್ ಬಂದಿದ್ದೀನಿ. ಸಗಣಿನೂ ಎಲ್ಲ ಬಾಸಾಕಿ ಮೈ ತೊಳೆದು ನೀರಿಕ್ಕಿ ಹುಲ್ಲಾಕ್ ಬಂದಿದ್ದೀನಿ. ಏನಮ್ಮ ನೇತ್ರನ ಬಗ್ಗೆ ಏನೋ ಮಾತಾಡ್ತಾ ಇದ್ದಂಗಿದ್ರಿ? ನೇತ್ರ ಜೈಲಿಂದ ಬಿಡುಗಡೆ ಆದ್ಲಂತೇನಮ್ಮ? ಅದು ಹೆಂಗ್ ಬಿಟ್ಬಿಡ್ತಾರೆ? ಯಾರನ್ನೋನ ಸಿಕ್ಕಿದಾರ್ನೆಲ್ಲನ ಕಾಲು ಮುರ್ಸೋದು ಕೈ ಮುರ್ಸೋದು ಸೊಂಟ ಮುರ್ಸೋದು ಮಾಡಿಬಿಟ್ರೆ ಅಷ್ಟು ಸುಲಭವಾಗಿ ಬಿಟ್ಬಿಡ್ತಾರ ಜೈಲಿಗೆ ಹೋದಾರ್ನ? ಅವ್ರು ಬಿಟ್ಟಿಲ್ಲ ಅಂತಿ, ಹೋಗಿ ನೀನೇ ಬಿಡಿಸ್ಕೊಂಬರೋಗಿ ಹೋಗಿ. ಅಯ್ಯೋ ಪಾಪ ಕಣಮ್ಮ, ನೇತ್ರ ಜೈಲಿಗೆ ಎಷ್ಟು ಕಷ್ಟ ಅನುಭವಿಸ್ತಾ ಇದ್ದಾಳೋ ಏನೋ. ಇಂಥ ಕಷ್ಟನೆಲ್ಲ ನೋಡ್ದಾಳಲ್ಲ ಏನು ಅಲ್ಲ ಅವಳು. ಅಂತವಳನ್ನ ಪಾಪ ಅಂತಂದ್ರೆ ನಮಗೆ ಪಾಪ ಸುತ್ಕೊಂಬತ್ತಿ. ಸುಮ್ನಿರ ಸೂಜಿ. ಸರಿಯಾಗಿ ಅನುಭವಿಸ್ತಾ ಇದ್ದಾಳೆ ಈಗ. ಮಾಡಿದ್ದುಣ್ಣ ಮಾರಾಯ ಅಂತಾನ ಹಂಗಿಲ್ದಲ್ಲ ಹೇಳಿಲ್ಲ ದೊಡ್ಡವ್ರಗ ಅದೇನ. ಯಮ್ಮ, ಈಗ ಹೋಗಿ ಬಿಟ್ಟಿಲ್ಲ ಅಂತಂದ್ರೆ ಹೋಗಿ ನೋಡ್ಕೊಂಡು ನಾವೇ ಹೆಂಗನ ಮಾಡಿ ಬಿಡಿಸ್ಕೊಂಬರೋಣ ಬಾರಮ್ಮ. ಎಷ್ಟು ಅಳ್ತಾ ಇದ್ದಾಳೋ ಏನೋ ಜೈಲ್ನಾಗೆ. ಅವತ್ತು ನಾವು ಹೋದರು ತಿರ್ಗಾ ಹೋಗೇ ಇಲ್ಲ. ಈ ಬೈಕೊಂಡಿರ್ತಾಳೆ, ಬರಲೇ ಇಲ್ಲ ನನ್ನ ಗಂಡನು ಅತ್ತೆನೂ ಮಾವನು ಯಾರು ಅಂತಾನ. ಬಾರಮ್ಮ ಹೋಗಿ ನೋಡೋಣ ಅದೇಲಿ ಅದು ಏನಾಗೈತಿ, ಏನು ಬಿಟ್ಟಿದಾರೋ ಇಲ್ವೋ, ಇನ್ನು ಜೈಲಾಗೆ ಇದ್ದಾಳೋ. ಇನ್ನ ಬಿಟ್ಟಿಲ್ವಂತಪ್ಪ. ನಾನು ನಿನ್ನೆ ಯಾಕ ಸಂತೆಗೆ ಹೋಗಿದ್ದಲ್ಲ, ಅವಾಗ ಸಿಕ್ಕಿದ್ರು ಯಾರನ ಕೇಳ್ದೆ. ಹೆಂಗ ನೇತ್ರ ಜೈಲಿಗೆ ಹೋಗ್ಯಾಳಲ್ಲ ಬಿಡಿಸ್ಕೊಂಬಂದ್ರ ಅವ್ರ ಅಪ್ಪ ಇನ್ನು ಅಮ್ಮ ಇನ್ನು ಅಂತಾನ. ಇನ್ನ ಬಿಟ್ಟಿಲ್ಲ, ಏನೋ ಕೊಲೆ ಕೇಸ್ ಅಂತೆ, ಅದು ಜಲ್ ಸಿಗಲ್ವಂತೆ ಬೇಲು ಅಂತಾನ ಹೇಳಿರು. ಇನ್ನ ಜೈಲಾಗೆ ಕೊಳಿತಾ ಇದ್ದಾಳೆ ನಿನ್ನೆಂತಿ. ನೀನ್ ಹೋಗಿ ಬಿಡಿಸ್ಕೊಂಬತ್ತೀಯಾ? ಐತ ನಿಂತ ದುಡ್ಡು ಅಲ್ಲ ಅಂತ ಸಾವುಕಾರ ಆಗಿರೋ ಅವ್ರಿಗೆ ಬಿಡಿಸ್ಕೊಂಬರಕ್ಕಾಗಿಲ್ಲ. ನಿಂತಾಗ ನೋಡಿದ್ರೆ ₹1 ಇಲ್ಲ. ತಿರ್ಕೊಂಡ್ ತಿಮ್ಮ ನೀನು ಹೆಂಗ್ ಬಿಡಿಸ್ಕೊಂಬತ್ತೀಯ? ಸುಮ್ನೆ ಯಾಕೆ ಹೋಗ್ತೀಯಾ? ಸುಮ್ನಿರು. ಅವಳು ಮರ್ತು ಸುಮ್ನ ಬದುಕು ಮಾಡೋದ್ ನೋಡು. ಹೋಗು, ಎಮ್ಮೆ ಮಾಡ್ಕೊಂಡು ಹೋಗಾರ ಯಾರು ಇಲ್ಲ. ನಿಮ್ಮಪ್ಪ ಎಲ್ಗ ಹೋಗೈತೆ ಇವತ್ತು, ಎಮ್ಮೆ ಕಾಯ್ಕೊಂಬರಾಗ ಹೋಗಿ. ಹೌದಾ? ಇನ್ನ ಜೈಲ್ನಾಗೆ ಇದ್ದಾಳ ನೇತ್ರ? ಯಮ್ಮ ಬಾರಮ್ಮ, ಹೋಗಿ ಬಿಡಿಸಕ್ಕೆ ಆಗದಿದ್ರು ಪರವಾಗಿಲ್ಲ, ಹೋಗಿ ಒಂದು ಸ್ವಲ್ಪ ಸಮಾಧಾನ ಆದ್ರೂ ಮಾಡಿ ಮಾತಾಡ್ಸ್ಕೊಂಡಾದ್ರೂ ಬರೋಣ ಬಾರಮ್ಮ. ಏನಾನ ಊಟ ತಗೊಂಡೋಗಿ ಕೊಟ್ಟು, ಇಲ್ಲಾಂದ್ರೆ ನಮ್ಮನ್ನ ಎಷ್ಟು ಬೈಕೆಂತಾಳೋ ಏನೋ ನೇತ್ರ. ಅದ್ಯಾಕೋ ಬೈಕೆಂತಾಳೆ? ನಮ್ಮನ್ನ ಯಾಕೆ ಬೈಕೆಂತಾಳೆ? ತಪ್ಪು ಮಾಡಿ ಸಿಗಾಕೊಂಡು ಜೈಲ್ಗೆ ಹೋಗಿರಾಳ ಅವಳು. ಅವಳ್ಯಾಕೆ ನಮ್ಮನ್ನ ಬೈಕೆಂತಾಳೆ? ಸುಮ್ಮನಿರು, ಅಲ್ಲೇ ಇರ್ಲಿ. ಯಾಕೆ ನೋಡಕ್ ಹೋಗ್ತೀಯ ಅಂತಾಳು ನೋಡಿರೆಷ್ಟು ಬಿಟ್ರೆಷ್ಟು. ಸುಮ್ಮನ ಎಮ್ಮೆ ಕಾಯ್ಕೊಂಡು ಜೀವನ ಮಾಡೋದು ನೋಡು. ಎಮ್ಮೆ ಜೊತೆಗೆ ಇನ್ನೂ ಒಂದು 2 ಎಮ್ಮೆ ತಕೊಂಡು ಹಾಲು ಕರೆದು ಒಂದಿಟ ದುಡ್ಡ ಸಂಪಾದನೆ ಮಾಡೋದು ಕಲ್ತ್ಕ. ಬರೇನೆ ಕೂಲಿ ಹೋದ್ರೆ ಏನು ಆಗಲ್ಲ. ಇವಾಗ ಒಂದು ಎಮ್ಮೆ ಐತಲ್ಲ, ಇನ್ನೂ 1-2 ಎಮ್ಮೆ ತಕ. ಎಮ್ಮೆನೋ ಇಲ್ಲಾಂದ್ರೆ ಸೀಮೆಸನೋ ಯಾತನ ತಕೊಂಡು ಒಂದಿಟ ದುಡ್ಡು ಮಾಡೋದು ನೋಡು. ಶಾಂತಕಯ್ಯ ಮನೆಗೆ ಐದಿರ ಯಾರನ್ನ ಒಳಗೆ? ಐದಿನ ಬರ್ರಿ. ಯಾರು? ನಾನ್ ಕಣಕ ಗೌರಿ. ಊಟ ಮಾಡಿರ ಅಲ್ಲೇನಿ? ನಮ್ಮ ಇವಾಗಿನ ಉಂಡ್ವಿ. ನೀನ್ ಉಂಡ್ ಬಂದ? ಏನ್ ಸಮಾಚಾರ? ಏನು ಇಲ್ಲ ಕಣಕ, ಅದೇ ನಿನ್ ಸೊಸೆ ನೇತ್ರ ಜೈಲಿಗೆ ಹೋಗಿದ್ಲಲ್ಲ, ಅವಳನ್ನ ಬಿಡಿಸ್ಕೊಂಬಂದ್ರ ಇಲ್ವಾ?
ಏನು ವಿಷಯ ಏನಾದ್ರು ನಿಮ್ಗೇನಾದ್ರು ಗೊತ್ತಾ ಅಂತ ಹೇಳಿ ಕೇಳ್ಕೊಂಡು ಹೋಗೋಣ ಅಂತ ಬಂದೆ. ಅಕ್ಕ ಗೌರಕ್ಕಯ್ಯ, ಈ ಅಮ್ಮಗೆ ಯಾರ ಹೇಳಿರಂತೆ ಸಂತೆಗೆ ಹೋದಾಗ ಅವ್ರ ಊರವ್ರು ಯಾರ ಸಿಕ್ಕಿದ್ರಂತೆ, ಇನ್ನ ಬಿಡುಗಡೆ ಮಾಡಿಲ್ವಂತೆ, ಏನೋ ಕೊಲೆ ಪ್ರಯತ್ನ ಅಂತ, ಇದು ಬೇಲ್ ಸಿಗೋದು ಕಷ್ಟ ಅಂತ ಹೇಳವ್ರಂತೆ, ಇನ್ನ ಜೈಲಾಗೆ ಇದ್ದಾಳಂತೆ ನೇತ್ರ. ಅದಕ್ಕೆ ಹೋಗಿ ಮಾತಾಡ್ಸ್ಕೊಂಡಾದ್ರೂ ಬರೋಣ ಅಂತಂದ್ರೆ ನಮ್ಮ ಅಮ್ಮಯ್ಯ ಏನು ಬೇಡ ಅವಳು ಅಲ್ಲೇ ಇರ್ಲಿ ಅಂತ ನಾ ಹೇಳ್ತೈತೆ ನೋಡಕ್ಕ, ನೀನ ಒಂದಿಟ್ಟು ಹೇಳಕ್ಕ ನಮ್ಮ ಅಮ್ಮಗೆ. ಪಾಪ ನೇತ್ರ ನಮ್ಮನ್ನ ಎಷ್ಟು ಬೈಕೊಂಡಿರ್ತಾಳೋ ಏನೋ. ಹಂಗಾರೆ ನೀವು ನೇತ್ರನ ಇದುವರೆಗೂ ನೋಡಕ್ ಹೋಗೇ ಇಲ್ವೇ? ಜೈಲಾಗಿದ್ರು ಹೋಗಿದ್ವಿ, ಅದೇ ಜೈಲಿಗೆ ಹೋಗಿದ್ಲಲ್ಲ ಮೊದಲನೇ ದಿವಸನೇ ಹೋಗಿದ್ವಿ. ನಮ್ಮ ಅಮ್ಮ ಸುಮ್ಮನಿರ್ಲಿಲ್ಲ, ಅವತ್ತು ಬಾಯಿಗೆ ಬಂದಂಗೆ ಬೈತು. ಅವ್ರ ಅಮ್ಮಯ್ಯ ಅಪ್ಪ ಹಿಂಗೆ ಕುಟುನು ಜಗಳ ಮಾಡಿ ಬಂತು. ಅವರೆಲ್ಲ ಎಷ್ಟು ಬೈಕೊಂಡಿರ್ತಾರೋ ಏನೋ ನಮ್ಮನ್ನ. ಅದಕ್ಕೆ ಇನ್ನೊಂದ್ಸಲ ಹೋಗಿ ಮಾತಾಡ್ಸ್ಕೊಂಬರೋಣ ಅಂತಂದ್ರೆ ನಮ್ಮಮ್ಮ ಏನು ಬೇಡ ಅಂತ ಹೇಳ್ತೈತಲ್ಲಕ್ಕ. ಇಲ್ಲ ಕಣೋ, ಇನ್ನನ ಬೈದಲೇನೇನೆ ಮುದ್ದು ಮಾಡಿ ಬರ್ತಾರೆ. ಅವಳೇನಾದ್ರೂ ಗನಾಂಧಾರಿ ಕೆಲಸ ಮಾಡೋಗಿ ಅವಳೆ ಜೈಲಿಗೆ. ಇನ್ನೊಬ್ರನ್ನ ಸಾಯಿಸೋ ಪ್ರಯತ್ನ ಮಾಡ್ಯವಳಂತೆ, ಬೇಲೆ ಸಿಗಲ್ವಂತೆ. ಅಂತ ಕೆಲಸ ಮಾಡೋಗಿರಳನ್ನ ಬೈದೆ ಇನ್ನೇನು ಮುದ್ದು ಮಾಡಿ ಬರ್ಬೇಕಾಯ್ತೇನ. ನೋಡೇಗವ್ರಿ ಹೆಂಗ್ ಹೇಳ್ತಾನೆ ಇವನ್ನ, ಎಂತಿ ಅಂತ ಹೇಳಿ ಬಿಟ್ಕೊಡಲ್ಲ. ಯಾಕೆ ಹೇಳು, ಅವಳು ಶ್ರೀಮಂತರ ಮನೆ ಹೆಣ್ಣಲ್ವೇ, ಅದಕ್ಕೇನೆ. ಒಂದೀಟ್ ಬಡವ್ರ ಮನೆ ಆಗಿದ್ರೆ ಇವನು ಬಯ್ಯನು. ಶ್ರೀಮಂತರ ಮನೆ ಹೆಣ್ಣ ಮದ್ವೆ ಆಗಿದ್ದೀನಿ ಅಂತ ಹೇಳಿ ಅವ್ರ ಪರವಾಗಿ ಮಾತಾಡ್ತಾನೆ ಇವನು. ಏನ್ ಶಾಂತಕಯ್ಯ ನೀನ್ ಹಿಂಗ್ ಮಾತಾಡ್ತೀಯ? ಅಲ್ಲ ಎಷ್ಟೇ ಆದ್ರೆ ಅವಳು ನಿನ್ ಸೊಸೆ ತಾನೆ, ಏನೋ ತಪ್ಪು ಮಾಡಿದಾಳೆ ಹಂಗಂತ ಹೇಳಿ ಅವಳನ್ನ ಸೊಸೆನೇ ಅಲ್ಲ ಅಂತ ಹೇಳಿ ನೋಡಕ್ ಹೋಗಿಲ್ವಲ್ಲಕ್ಕ. ಹೋಗಿ ನೋಡ್ಕೊಂಡು ಒಂದ್ ಸ್ವಲ್ಪ ಸಮಾಧಾನ ಆದ್ರೂ ಮಾಡ್ಬರ್ರಿ. ಬಿಡ್ಸಕ್ ಆಗ್ದಿದ್ರೆ ಹೊಟ್ಟೆ ಹೊತ್ತು ಅವರೆಲ್ಲ ಅವ್ರ ಅಪ್ಪ ಅಮ್ಮ ಇಂಟಾಗ ಮಸ್ತಾಗ ದುಡ್ಡು ಐತೆ, ಅವರೆಲ್ಲ ಎಷ್ಟು ದುಡ್ಡು ಖರ್ಚು ಮಾಡಾದ್ರೂ ಬಿಡಿಸ್ಕೊಂಡ್ ಬರ್ತಾರೆ. ನೀವೇನು ಬಿಡ್ಸಕ್ ಹೋಗ್ಬೇಡ್ರಿ, ನೀವೇನು ದುಡ್ಡನ್ನು ಕೊಡಕ್ ಹೋಗ್ಬೇಡ್ರಿ. ಏನೋ ಒಂದ್ ಸ್ವಲ್ಪ ಜೈಲಿಂತ ಹೋಗಿ ಸಮಾಧಾನ ಮಾಡಿ ಮಾತಾಡ್ಸ್ಕೊಂಡ್ ಬರ್ರಿ. ಅದನ್ನೇ ಹೇಳಕ್ ಅಂತಾನೆ ಹೇಳಿ ಬಂದೆ ನಾನು. ನೋಡ್ದವ್ರಿ ಏನ್ ಮಾಡ್ಬೇಕು, ಹೋಗ್ಬೇಕಾ ಬ್ಯಾಡ್ವಾ ಅಂತ ಹೇಳಿ ಯೋಚನೆ ಮಾಡಕ್ಕೆ ನಮಗೂ ಬುದ್ಧಿ ಐತಿ. ನೀನೇನ್ ನಮಗೆ ಹೇಳಕ್ ಬರ್ಬೇಡ. ಎಷ್ಟೇ ಆದ್ರೂ ನೀನು ಜೈಲ್ಗೆ ಹೋಗಿ ಬಂದಾಳಲ್ವೇ, ನಿನ್ಗೂ ಅವಳು ಬುದ್ಧಿನೇ. ಅದಕ್ಕೆ ಹೇಳಕ್ ಬಂದಿದ್ಯಾ, ಹೋಗಿ ಮಾತಾಡ್ಸ್ಕೊಂಡ್ ಬರ್ರಿ ಅಂತಾನ. ನಮ್ಮನೆ ಸುದ್ದಿ ನಿನ್ಗೇನು ಬೇಡ, ಸುಮ್ಮನೆ ಹೋಗ್ತಾ ಇರು. ಇವಳು ಬೇರೆ ಬಂದ್ಬಿಟ್ಲು ಇಲ್ಲಿ, ಹೋಗಿ ನೋಡ್ಕೊಂಡ್ ಬರ್ರಿ ಅಂತ ಹೇಳಕ್ಕೆ. ಇವಳೇನ್ ನೆಟ್ಟಗಿಲ್ಲ, ಗಂಡನ್ ಬಿಟ್ಟು ಹೋಗಿ ಗಂಡ ಇನ್ನೊಂದ್ ಮದ್ವೆ ಆಗಂಗ ಆತು. ಇವಳು ಬಂದ್ಬಿಟ್ಲು ಇಲ್ಲಿ ನ್ಯಾಯ ಹೇಳಕ್ಕೆ. ಅಯ್ಯಯ್ಯೋ, ಈ ನೇತ್ರ ರತ್ತೆ ಏನಪ್ಪಾ ಇಷ್ಟೊಂದು ಬಾಯ್ ಮಾಡ್ತಾಳೆ. ಯಪ್ಪ, ನಮ್ಮತ್ತೇನೆ ಪರವಾಗಿಲ್ಲ, ಒಂದಿಟ್ಟು ಮೆತ್ತಗಾದ್ರೂ ಮಾತಾಡ್ತಾಳೆ. ನೇತ್ರ ಇಂತಾತಾಗಿ ಅದ್ ಹೆಂಗ್ ಸಂಸಾರ ಮಾಡ್ಕೊಂಡ ಇದ್ದಾಳೋ ಏನೋ. ಅದು ಅಲ್ದೆ ಅವಳು ಹುಟ್ದಾಗಿಂದನ ಶ್ರೀಮಂತಿಕೆಲೇ ಬೆಳೆದಾಳು. ಈ ಮನೆಗೆ ಬಂದು ಇಂಥ ಗಯ್ಯಾಳಿ ಅತ್ತೆ ತಗೆ ಅದ್ ಹೆಂಗ್ ಕಾಪ್ರ ಮಾಡ್ತಾಳೋ ಏನೋ ನೇತ್ರ. ಪಾಪ ಇವಾಗ ಆ ಜೈಲ್ನಾಗೆ ಅದೆಷ್ಟು ಕಷ್ಟ ಅನುಭವಿಸ್ತಿದ್ದಾಳೋ ಏನೋ. ಆ ಕಷ್ಟ ನನಗೂ ಅರ್ಥ ಆಗುತ್ತೆ. ಯಾಕಂದ್ರೆ ಒಂದಾನೊಂದ್ ಕಾಲದಾಗೆ ನಾನು ಒಂದ್ 15 ದಿವಸ ತಿಂಗಳು ಜೈಲ್ನಾಗ ಇದ್ದು ಬಂದಿರಾಳೇನೆ. ಏನೋ ಹೋಗಿ ನೋಡ್ಕೊಂಬರ್ರಿ ಅಂತ ಹೇಳಿ ಹೇಳಿರಿ, ಈ ಅಮ್ಮ ನನ್ನೇ ಬಾಯಿಗೆ ಬಂದಂಗೆ ಬೈತಾಳಲ್ಲ. ನನ್ಗೆ ಯಾಕ್ಬೇಕು ಇವ್ರ ಮನೆ ಸುದ್ದಿ, ಹೆಂಗನ ಮಾಡ್ಕೊಂಬ್ಲೇಳು. ಅಮ್ಮ ನೀನು ಹೋಗದೆ ಇದ್ದೆ ಅಷ್ಟೇ ಹೊತ್ತು. ಏನೋ ಆ ಅಕ್ಕಯ್ಯ ಹೋಗಿ ಬರ್ರಿ ಅಂತ ಹೇಳಿ ಒಂದು ಮಾತು ಹೇಳಾಗಣ ಅಂತ ಹೇಳಿ ಬಂದೈತಿ. ನೀನು ಆ ಅಕ್ಕಯ್ಯನೇ ಬೈತಿಲ್ಲಮ್ಮ, ಮನೆಗೆ ಬಂದರ್ತಾಗೆ ಹಿಂಗೆ ಮಾತಾಡೋದು ನೀನು. ಸುಮ್ಮನಿರು, ಒಂದು ಸ್ವಲ್ಪ ಸಮಾಧಾನ ಮಾಡ್ಕೊಂಡು. ನಾನು ಹಿಂಗೆ ಕಣ ಮಾತಾಡೋದು, ನೀನೇನು ನನಗೇನು ಹೇಳಕ್ ಬರ್ತಾ ಇದೆಯಾ? ಸುಮ್ಮನಿರು, ಬಾಯಿ ಮುಚ್ಕೊಂಡು. ಅಲ್ಲ, ಅವಳು ಮಾಡಿರೋದು ಕೊಲೆ ಪ್ರಯತ್ನದ ಕೇಸ್ ಅಂತೆ. ಅಂತೇಳು ಕೊಲೆ ಮಾಡೋ ಪ್ರಯತ್ನ ಮಾಡಿ ಜೈಲಿಗೆ ಹೋಗಿರಲ್ಲ, ನಾವಿನ್ನ ನೋಡಕ್ ಹೋಗ್ಬೇಕೆ? ನಮ್ಮನೆ ಮರ್ಯಾದಿ ಇವತ್ತು ಬೀದಿ ಪಾಲಾಗೈತೆ. ಒಬ್ಬೊಬ್ರು ಒಂದೊಂದು ಮಾತಾಡ್ತಾರೆ. ಸಾವುಕಾರ ಮನೆ ಸೊಸೆ ಅಂತ ಹೇಳಿ ಮೆರೆಸ್ತಿದ್ರು ಇಷ್ಟು ದಿನನ. ಎಂತ ಕೆಲಸ ಮಾಡಿ ಜೈಲ್ಗೆ ಹೋಗ್ಯವಳೆ ಶಾಂತಮ್ಮನ ಸೊಸೆ ಅಂತ ಹೇಳಿ ಮಾಡ್ಕೊಂತಾರೆ. ಕೂಲಿ ಹೋಗಿದ್ದಾಗೆಲ್ಲ ಹೆಂಗಸ್ರು. ನಿನ್ಗೇನು ಗೊತ್ತೈತಿ? ಅದೆಲ್ಲ ಗೊತ್ತಿದ್ರೆ ನೀನು ಹಿಂಗೆ ಮಾತಾಡ್ತಿರ್ಲಿಲ್ಲ. ಹೋಗು, ಬಾಯಿ ಮುಚ್ಕೊಂಡು ಎಮ್ಮೆ ಕಾಯ್ಕೊಂಬರೋಗು ನೀನು. ನನಗೇನು ಬುದ್ಧಿ ಹೇಳಕ್ ಬರಬೇಡ. ಹೋಗ್ಲಿ ಬಿಡಿ ಶಾಂತಕಯ್ಯ, ನೀನು ಅದಕ್ಕೆ ಯಾಕಂಗ್ ರೇಗ್ತೀಯ? ಹೋಗೋದಾದ್ರೆ ಹೋಗ್ರಿ, ಇಲ್ಲ ಅಂದ್ರೆ ಬಿಡಿ. ನಾನೇನೋ ನಮ್ಮೂರಳಲ್ವೇ, ಏನೋ ನನಗೊಂದಿಷ್ಟು ಪರಿಚಯ ಅಲ್ವೇ, ಅದಕ್ಕೆ ಹೇಳ್ದೆ ಅಷ್ಟೇನೆ. ಅವಳ ಕಷ್ಟ ನನಗೂ ಅರ್ಥ ಆಗುತ್ತೆ. ನಾನು 2 ದಿವಸ ಜೈಲ್ನಾಗಿದ್ನಲ್ಲ, ಅದಕ್ಕೆ ಹೇಳ್ದೆ ಅಷ್ಟೇ. ನೀನು ಯಾಕೆ ನನ್ನ ಮೇಲೆ ಯಾಕೆ ಹಂಗೆ ರೇಗಾಡ್ತೀಯ? ಮತ್ತಿನ್ನೇನೆ ಗೌರಿ, ನೀನು ಹೇಳೋದು ಹೆಂಗೈತೆ ಅಂತಂದ್ರೆ, ಏನೇ ಮಾಡ್ಲೇಳು ಸಾವುಕಾರ ಮನೆ ಸೊಸೆ ಅಂತ ಹೇಳಿ ನಾವು ಹೋಗಿ ನೋಡ್ಕೊಂಬರ್ಬೇಕು ಅಂತ ನೀನು ಹೇಳ್ತಾ ಇರೋದು? ಸುಮ್ಮನೆ ಹೋಗೋದು ಕಲ್ತ ಆತ್ ಬಿಡು. ನೀನು ಯಾಕೆ ಹಂಗಾಡ್ತೀಯ? ಹೋಗ್ತೀನಿ. ಅಯ್ಯಯ್ಯಪ್ಪ, ಏನಪ್ಪ ಈ ಅಮ್ಮ ಹಿಂಗಾಡ್ತಾಳೆ? ಅಯ್ಯಯ್ಯ, ಒಂದೀಟನು ಸಮಾಧಾನ ಎಂಬೋದೇ ಇಲ್ಲ. ಹಂಗ್ ಮಾಡ್ತಾಳೆ ಹಂಗೇನಿ. ನೀನೇನ ಇನ್ನು ನಿಂತ್ಕೊಂಡು ನೋಡ್ತಾ ಇದ್ಯಾ? ಹೋಗು ಎಮ್ಮೆ ಹೊಡ್ಕೊಂಡು. ಅಲ್ಲಿ ಓಟೊತ್ತಾಗೈತಿ, ಆ ಎಮ್ಮೆ ಅರಿಸ್ಕೊಂತಾಯ್ತಲ್ ಹೊರಗೆ. ಹೋಗು ಹೊಡ್ಕೊಂಡು. ಓಕೆ ಸ್ನೇಹಿತರೆ, ಈ ವಿಡಿಯೋ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.